ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಅಥವಾ ಸಂಪುಟ ಪುನರ್ರಚನೆ ಆಗುತ್ತಾ ಅನ್ನುವಂತ ಗೊಂದಲ ಕಂಟಿನ್ಯೂ ಆಗಿದೆ. ನವೆಂಬರ್ 20ನೇ ತಾರೀಕಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷಗಳು ಪೂರೈಸಿದ ದಿನದಿಂದ ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಏನೋ ಒಂದು ಕ್ರಾಂತಿ ಆಗುತ್ತೆ ಅಂತ. ಏನೂ ಆಗದೇ ಇಲ್ಲ ಅನ್ನುವಂತ ರೀತಿಯಲ್ಲಿ 19ನೇ ತಾರೀಕಿನಲ್ಲೂ ಕೂಡ 19ನೇ ತಾರೀಕುವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳಿದ್ದು, ಆದ್ರೆ 20ನೇ ತಾರೀಕು ಎಕ್ಸಾಕ್ಟ್ ಆಗಿ 2.5 ವರ್ಷ ಆಗ್ತಿದ್ದ ಹಾಗೆ ಕ್ರಾಂತಿಯ ಮುನ್ಸೂಚನೆ ಕಾಣಿಸ್ತಾ ಇದಾವೆ. ಕಾಂಗ್ರೆಸ್ನಲ್ಲಿ ತಣ್ಣಗಾಗದ ಬಣ ಬೇಗುದೆ. ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಶಾಸಕರು ಸಚಿವರು ಅವರ ನಿವಾಸಕ್ಕೆ ಎಡತಾಕ್ತಾ ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಆ ಅಭಿಪ್ರಾಯವನ್ನ ಕೂಡ ಸಂಗ್ರಹಿಸುವಂತೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿದ್ದರೂ ಕೂಡ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿಯಾದಂತ ಪರಿಸ್ಥಿತಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಫೇಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಸಹಾಯಕತೆ ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು. ಅವರು ಹೆಸರಿಗಷ್ಟೇ ಎಐಸಿಸಿ ಅಧ್ಯಕ್ಷರ ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ನಿನ್ನೆ 1.5 ಗಂಟೆ ಖರ್ಗೆ ಜೊತೆ ಸಿಎಂ ಚರ್ಚೆ ಮಾಡಿದ್ರು. ಸಿಎಂ ಹಾಗೂ ಡಿಕೆಶಿ ಬಣಗಳ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ ಖರ್ಗೆ. ತಟಸ್ಥ ಶಾಸಕರ ಅಭಿಪ್ರಾಯವನ್ನು ಕೂಡ ಪಡೆದಿರುವಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ನಾಯಕತ್ವ ಬದಲಿಸಬೇಕು, ಸಂಪುಟ ಪುನರ್ರಚನೆಯೋ, ಸಿಎಂ ಕುರ್ಚಿ ವಿವಾದದ ಬಗ್ಗೆ ಫೈನಲ್ ರಿಪೋರ್ಟ್ ಅನ್ನ ರೆಡಿ ಮಾಡಿ ಕೊಡ್ತಾರಂತೆ. ವಿದೇಶದಿಂದ ರಾಹುಲ್ ವಾಪಸ್ ಬಂದ ಮೇಲೆ ವರದಿಯನ್ನ ಕೊಡ್ಲಾಗುತ್ತೆ. ಏನಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಇರುವಂತದ್ದೇ 3 ರಾಜ್ಯದಲ್ಲಿ ಇವರು ಸ್ವಂತ ಬಲದಲ್ಲಿ ಅಧಿಕಾರದಲ್ಲಿ, ಹಿಮಾಚಲ, ತೆಲಂಗಾಣ, ಕರ್ನಾಟಕ ಬಹುದೊಡ್ಡ ರಾಜ್ಯ. ಕರ್ನಾಟಕದಲ್ಲಂತೂ ಅಧಿಕಾರ ಬೇಕೇ ಬೇಕು ಕಾಂಗ್ರೆಸ್ಗೆ. 2 ಬಣಗಳ ಅಭಿಪ್ರಾಯಗಳ ರಿಪೋರ್ಟ್ ಅನ್ನ ಕೊಡ್ತಾರಂತೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಜೊತೆ ಚರ್ಚೆಯನ್ನ ಮಾಡ್ತಾರಂತೆ. ಚರ್ಚೆ ಬಳಿಕವಷ್ಟೇ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೀಳಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಇನ್ನು ಕೆಲವು ದಿನಗಳ ಕಾಲ ರಾಜ್ಯದಲ್ಲಿ ಗೊಂದಲ ಅಂತೂ ಕಂಟಿನ್ಯೂ ಆಗೇ ಆಗತ್ತೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಅಥವಾ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಕೊಡ್ಲಾಗುತ್ತಾ ಅನ್ನುವಂತ ಈ ಕನ್ಫ್ಯೂಷನ್ಸ್ ಇದೆಯಲ್ಲ, ಅದಂತೂ ಕಂಟಿನ್ಯೂ ಆಗುತ್ತೆ. ಯಾಕೆಂದ್ರೆ ಸಂಪುಟ ಪುನರ್ರಚನೆ ಆಗಂಗಿದ್ದಿದ್ರೆ ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು, 2.5 ವರ್ಷಕ್ಕೆ ಕರೆಕ್ಟ್ ಆಗಿ. ಆದ್ರೆ ನಾಯಕತ್ವ ಬದಲಾವಣೆಯ ಗೊಂದಲ ಇರುವಂತ ಕಾರಣಕ್ಕೋಸ್ಕರನೇ ಅದನ್ನು ಇನ್ನೂ ಕೂಡ ಡ್ರ್ಯಾಗ್ ಮಾಡ್ಲಾಗ್ತಾ ಇದೆ. ಕಾಂಗ್ರೆಸ್ಗೆ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಪವರ್ ಸೆಂಟರ್ ಆಗಿರುವಂತದ್ದು. ಅಲ್ಲಿ ಸಾಕಷ್ಟು ಜನ ಬರ್ತಾ ಇದ್ದಾರೆ, ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಕೆಲವರು ತಮ್ಮ ಸಚಿವ ಸ್ಥಾನವನ್ನ ಉಳಿಸಿಕೊಳ್ಳಿಕ್ಕೆ ಮುಂದಾಗಿದ್ರೆ, ಇನ್ನ ಕೆಲವರು ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇರುವಂತದ್ದು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು ಕೂಡ ಅಸಹಾಯಕ ಪರಿಸ್ಥಿತಿ ಇದ್ದಂತೆ ಕಾಣಿಸ್ತಾ ಇದೆ ಈ ಸಂದರ್ಭದಲ್ಲಿ ನೋಡೋದಾದ್ರೆ. ಅವರು ಈ ಹಂತದಲ್ಲಿ ಏನೇ ಡಿಸಿಷನ್ ತಗೊಂಡ್ರು ಕೂಡ ಒಂದು ಬಣದ ಆಕ್ರೋಶಕ್ಕೆ ಗುರಿಯಾಗುವಂತ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವ್ರಿಗಿರ್ತಕ್ಕಂಥದ್ದು ತಮ್ಮ ಭವಿಷ್ಯಕ್ಕಿಂತ ತಮ್ಮ ಪುತ್ರನ ರಾಜಕೀಯ ಭವಿಷ್ಯ ಇದರಲ್ಲಿ ಅಡಗಿದೆ ಅಂತ. ಯಾಕಂತ ಹೇಳಿದ್ರೆ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮುನ್ನೆಲೆಗೆ ತರಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಕ್ಕಂಥದ್ದು. ಸೊ ಹೀಗಾಗಿ ನಾನು ತೆಗೆದುಕೊಳ್ಳುವಂಥ ಒಂದು ನಿರ್ಧಾರ ನನ್ನ ಮಗನ ಭವಿಷ್ಯದ ಮೇಲೆ ಪರಿಣಾಮ ಬೀರಬಾರ್ದು ಅನ್ನುವಂಥ ಒಂದು ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಒಂದು ಈ ಕಡೆಯಾಗಿ ಏನಾದರೂ ಡಿ.ಕೆ. ಶಿವಕುಮಾರ್ ಪರವಾಗಿ ಏನಾದರೂ ತೀರ್ಮಾನವನ್ನು ತೆಗೆದುಕೊಂಡ್ರೆ ಇತ್ತ ಸಿ.ಎಂ. ಸಿದ್ದರಾಮಯ್ಯನವರ ಬಣ ಒಂದು ರೀತಿ ರೆಬೆಲ್ ಆಗುವಂಥದ್ದು, ಅದು ಎಲ್ಲ ಒಂದು ಕಡೆಯಾಗಿ ಪರಿಣಾಮ ಬೀರುತ್ತೆ. ಮತ್ತೊಂದು ಕಡೆಯಾಗಿ ಸಿ.ಎಂ. ಸಿದ್ದರಾಮಯ್ಯನವರ ಪರವಾಗಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆಗೆ ಏನಾದರೂ ಅನುಮಾನ ಮಾಡಿಕೊಟ್ರೆ ಇತ್ತ ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಬಣ ಆಕ್ರೋಶಗೊಳ್ಳುತ್ತೆ. ಈ ಹಂತದಲ್ಲಿ ನಾನು ತೀರ್ಮಾನ ತೆಗೆದುಕೊಳ್ಳೋದಕ್ಕಿಂತ ರಾಹುಲ್ ಗಾಂಧಿ ಅಂಗಳಕ್ಕೆ ಈ ಒಂದು ಚೆಂಡನ್ನು ಎಸೆದ್ರೆ ಅಲ್ಲಿಯೇ ತೀರ್ಮಾನ ಆಯಿತು. ನನ್ನ ತೀರ್ಮಾನ ಅಂತಿಮ ಅಲ್ಲ, ಅಲ್ಲಿ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಇರುವ ತೀರ್ಮಾನ ಅಂತಿಮ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡೋದ್ರ ಜೊತೆಗೆ ತಮ್ಮ ಪುತ್ರನ ರಾಜಕೀಯ ಭವಿಷ್ಯಕ್ಕೂ ಕೂಡ ನಾನಾ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಏನೇ ತೀರ್ಮಾನ ಅಂದ್ರೂ ಕೂಡ ತಿಮ್ಮೇಗೌಡ್ರೆ, ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ ಅಲ್ವಾ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಓನ್ ಆಗಿ ತೀರ್ಮಾನ ತೆಗೆದುಕೊಳ್ಳಿಕ್ ಆಗೋದಿಲ್ಲ ಅಂತ. ಅದೇನೇ ಇದ್ರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರೇ ಕೈಗೊಳ್ಬೇಕು ಅಂತ. ಪೃಥ್ವಿರಾಜ್, ಹಂಗನ್ನೋದಕ್ಕಿಂತ ಮುಖ್ಯವಾಗಿ ಎಐಸಿಸಿ ಅಧ್ಯಕ್ಷರು ಕರ್ನಾಟಕದವರೇ. ಯಾಕಂತ ಹೇಳಿದ್ರೆ ಈ ಒಂದು ಚರ್ಚೆ ನಿನ್ನೆ ಮೊನ್ನೆದಲ್ಲ, ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲಿನಿಂದಲೂ ಕೂಡ ಈ ಒಂದು ಚರ್ಚೆ ಜೀವಂತವಾಗಿ ಹೊಗೆ ಆಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆರಂಭದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ತೆರೆ ಎಳಿಬೋದಾಗಿತ್ತು. ಯಾಕೆಂದ್ರೆ ಅವ್ರು ಕರ್ನಾಟಕದವರು.
ಅವ್ರು ತೆಗೆದುಕೊಳ್ಳುವಂಥ ಒಂದು ತೀರ್ಮಾನವನ್ನು ಸಹಜವಾಗಿ ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿಯವರು ಒಪ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಇತ್ತು. ಆದರೆ ಎಲ್ಲೋ ಒಂದು ಕಡೆಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ರೀತಿ ಸೂಕ್ಷ್ಮವಾಗಿ ಈ ಒಂದು ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡ್ಕೊಂಬಂದ್ರು, ಎಚ್ಚರಿಕೆ ಹೆಜ್ಜೆನ ಇಟ್ಕೊಂಬಂದ್ರು ಅಂತ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇದೀಗ ಪರಿಸ್ಥಿತಿ ಒಂದು ರೀತಿ ಕೈಮೀರಿ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆಗೆ ಅವರು ಕೂಡ ರಾಹುಲ್ ಗಾಂಧಿ ಅವರ ಹತ್ರ ಬೊಟ್ಟು ಮಾಡಿ ತೋರಿಸೋದ್ರ ಮುಖಾಂತರ ನನ್ನ ಕೈಲಿ ಇಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು, ಅಂದರೆ ನಿನ್ನೆ ನೋಡಿ ಮಾಧ್ಯಮಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು, ನಾನು ಹೇಳೋದಕ್ಕೆ ಏನೂ ಇಲ್ಲ ಅನ್ನುವಂಥ ಒಂದು ಮಾತನ್ನು, ಎಲ್ಲವೂ ಕೂಡ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ. ಸೊ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸೂಕ್ಷ್ಮವಾಗಿ ಒಂದು ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಎರಡೂ ಬಣದ ನಾಯಕರುಗಳು ದೆಹಲಿಯಲ್ಲಿ DCM DK ಶಿವಕುಮಾರ್ ಮತ್ತು ಅವರ ಸಹೋದರ ಮಾಜಿ ಸಂಸದ DK ಸುರೇಶ್ ಅವರು ಭೇಟಿಯಾಗಿ ಖುದ್ದು ಒಂದು ತಮ್ಮ ಬೇಡಿಕೆಗಳನ್ನು ಮತ್ತೊಂದು ಕಡೆಗೆ ತಮ್ಮ ಮುಂದಿನ ನಡೆಯ ಬಗ್ಗೆ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಬೆಂಬಲಿಗ ಶಾಸಕರನ್ನು ಕಳಿಸೋದ್ರ ಮುಖಾಂತರ ಆ ಒತ್ತಡವನ್ನು ಏರಿಸಿರ್ತಕ್ಕಂಥದ್ದು, ಅವರ ಅಭಿಪ್ರಾಯವನ್ನು ಕೂಡ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಏನು ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಖುದ್ದು ಭೇಟಿಯಾಗಿ 1.5 ಗಂಟೆಗೂ ಹೆಚ್ಚು ಕಾಲ ಕ್ಲೋಸ್ ಡೋರ್ ಮೀಟಿಂಗನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಚಿವಾಕಾಂಕ್ಷಿಗಳು ಭೇಟಿ ಕೊಟ್ಟಿದ್ದಾರೆ, ಹಿರಿಯ ಶಾಸಕರುಗಳು ಭೇಟಿ ಕೊಟ್ಟಿದ್ದಾರೆ, CM ಆಪ್ತ ಸಚಿವರು ಭೇಟಿ ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಒಂದು ಕಡೆಯಾಗಿ ಸಚಿವ ಸಂಪುಟ ಪುನರ್ರಚನೆ, ಸಚಿವ ಸ್ಥಾನ ಸಿಗಬೇಕು, ಮತ್ತೊಂದು ಕಡೆಯಾಗಿ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಬೇಕು, ನಾಯಕತ್ವ ಬದಲಾವಣೆ ಆಗಬೇಕಾ ಬೇಡವಾ, ಈ ನಿಟ್ಟಿನಲ್ಲಿ ಸಾಕಷ್ಟು ಪರವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಸೂಕ್ಷ್ಮವಾಗಿ ವರದಿಯನ್ನ ತಯಾರು ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಕರ್ನಾಟಕದ ರಾಜಕೀಯ ಬೆಳವಣಿಗೆ. ಮತ್ತೊಂದ್ ಕಡೆ ಇಲ್ಲಿ ದೆಹಲಿಯಲ್ಲೂ ಕೂಡ DK ಶಿವಕುಮಾರ್ ಖರ್ಗೆ ಅವರನ್ನ ಮೀಟ್ ಮಾಡಲಿಲ್ಲ, DK ಸುರೇಶ್ ಅವರು ಮೀಟ್ ಮಾಡಿದ್ ಗೊತ್ತಿರುವಂತ ವಿಚಾರ. ಇಲ್ಲಿ ಸ್ವತಃ ಅವರ ನಿವಾಸದ ಹತ್ತಿರನೇ ಇರುವಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆದ್ರೂ ಕೂಡ KPCC ಅಧ್ಯಕ್ಷರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೋಗಿ ಮೀಟ್ ಮಾಡ್ತಾ ಇಲ್ಲ. ಅಂದ್ರೆ ಮೀಟ್ ಮಾಡ್ದಲೇ ಇರುವಂತದ್ದು ಕೂಡ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರಾ, ಇಲ್ಲ ಅಸಮಾಧಾನ ಇದೆ, ನೀವೊಂದು ತೀರ್ಮಾನ ಕೈಗೊಳ್ಳಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ DK ಶಿವಕುಮಾರ್ DK ಶಿವಕುಮಾರ್ ಮೊನ್ನೆ ಒಂದು ಮಾತನ್ನು ಹೇಳಿದ್ರು, ನನಗೆ ಶಿಷ್ಟಾಚಾರದ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಪ್ರೋಟೋಕಾಲ್ ಬಗ್ಗೆ ಅಂತ. AICC ಅಧ್ಯಕ್ಷರನ್ನ ಸುಮ್ಮನೆ ನಾನು ಭೇಟಿ ಮಾಡೋದಿಲ್ಲ ಅಂತ. ಯಾಕಂತ ಹೇಳಿದ್ರೆ ಅವರು ದೆಹಲಿಯಲ್ಲಿ ಭೇಟಿ ಮಾಡಿರ್ತಕ್ಕಂಥದ್ದು, DK ಶಿವಕುಮಾರ್ ಭೇಟಿ ಮಾಡಿದ್ರು ಒಂದೇ, DK ಸುರೇಶ್ ಭೇಟಿ ಮಾಡಿದ್ರು ಒಂದೇ. ಇಬ್ಬರು ಸಹೋದರರೇ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹೋದರನ ಮುಖಾಂತರ ಏನು ಹೇಳಿಸ್ಬೇಕು ಅದನ್ನು ಹೇಳಿಸಿದ್ದಾರೆ. ಇದು ಒಂದು ಕಡೆ. ತಡರಾತ್ರಿ ಸೋನಿಯಾ ಗಾಂಧಿಯವರು ಅತ್ಯಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಇಂಧನ ಸಚಿವ KJ ಜಾರ್ಜ್ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. KJ ಜಾರ್ಜ್ ಅವರ ಮೂಲಕವಾಗಿ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೂ ಕೂಡ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕವಾಗಿಯೂ ಕೂಡ ಸಂದೇಶವನ್ನ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅಂತ. ಹೀಗಾಗಿ ರಾಹುಲ್ ಗಾಂಧಿ ಅವ್ರ ಜೊತೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನ ಕೊಟ್ಟಿಲ್ಲ, ಅವರ ಭೇಟಿಗೆ ಒಂದು ಅನುವನ್ನ ಮಾಡಿಕೊಡಿ ಎನ್ನುವಂತ ಒಂದು ಮನವಿಯನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ನವೆಂಬರ್ 26ರ ಬಳಿಕ ಭಾರತಕ್ಕೆ ವಾಪಸ್ ಆಗುವಂತ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವ್ರ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚೆಯನ್ನ ಮಾಡ್ತಾರೆ. ಮತ್ತೊಂದು ಕಡೆಯಾಗಿ ರಾಜ್ಯದಲ್ಲಾಗಿರ್ತಕ್ಕಂಥ ಒಂದು ಬೆಳವಣಿಗೆಗಳ ಬಗ್ಗೆ ವರದಿಯನ್ನು ಕೂಡ ಕೊಡ್ತಾರೆ. ಆ ಬಳಿಕ ನಾಯಕತ್ವ ಬದಲಾವಣೆ ಆಗ್ಬೇಕಾ ಅಥವಾ ಸಚಿವ ಸಂಪುಟ ಪುನರ್ರಚನೆ ಮೂಲಕವಾಗಿ CM ಸಿದ್ದರಾಮಯ್ಯನವರನ್ನ ಮುಂದುವರಿಸಬೇಕಾ, ಅಥವಾ ಏನು ಮುಂಬರುವಂಥ ಮುಂದಿನ 2 ವರ್ಷಗಳ ಅವಧಿಗೆ ಏನಾದರೂ DK ಶಿವಕುಮಾರ್ ಅವ್ರನ್ನ CM ಮಾಡಬೇಕಾ, ಇಲ್ಲ ಈ ಒಂದು ವಿಚಾರದಲ್ಲಿ ಹೇಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದು ರಾಹುಲ್ ಗಾಂಧಿಯವರ ಮೂಲಕವಾಗಿಯೇ ಈ ಉಭಯ ನಾಯಕರಿಬ್ಬರಿಗೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ, ಈ ಒಂದು ಗೊಂದಲಕ್ಕೆ ತೆರೆಯನ್ನು ಇಳಿಸೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಧನ್ಯವಾದ ತಿಮ್ಮೇಗೌಡ್ರೆ, ನೀವೆಲ್ಲ